ಎಸ್ಕೆ ಗ್ರೂಪ್ ಸಂಸ್ಥೆಯ ಮಾಲೀಕರು ಸಮಾಜ ಸೇವಕರಾದ ಸನ್ಮಾನ್ಯ ಎಸ್ ಕುಮುದನ್ ರವರಿಂದ ಪ್ರಕಾಶ್ ನಗರ, ದಯಾನಂದ ನಗರ, ಓಕಲಿಪುರಂ ಹಾಗೂ ವಿವಿಧ ವಿಭಾಗಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ನೇತ್ರ ತಪಾಸಣೆ ಹಾಗೂ ಕ್ಯಾನ್ಸರ್ ತಪಾಸಣಾ ಕಾರ್ಯಕ್ರಮವನ್ನು ಪ್ರತಿ ತಿಂಗಳಂತೆ ಈ ಬಾರಿಯೂ ಎಸ್ಕೆ ಗ್ರೂಪ್ಸ್ ಮಾಲೀಕರ ನೇತೃತ್ವದಲ್ಲಿ ನಡೆಯುತ್ತಿದೆ ಎಂದರು. ಆರೋಗ್ಯ ತಪಾಸಣೆಯಲ್ಲಿ ಭಾಗವಹಿಸಿದ ಎಸ್ಕೆ ಗ್ರೂಪ್ ಸ್ನೇಹಿತರು ಸುದ್ದಿಗಾರರೊಂದಿಗೆ ಮಾತನಾಡಿ, ಎಸ್ಕೆ ಗ್ರೂಪ್ಸ್ ಮಾಲೀಕರಾದ ಎಸ್ ಕುಮುದನ್ ರವರು ಅವರ ಸ್ವಂತ ಸಂಪಾದನೆಯಿಂದ ಬಂದಂತ ಹಣದಲ್ಲಿ ಸಾಮಾಜಿಕ ಕಳಕಳಿಯಿಂದ ಉಚಿತವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವುದು ನಮಗೆ ಸಂತಸ ತಂದಿದೆ. ಮುಂಬರುವ ದಿನಗಳಲ್ಲಿ ಅವರು ಜನಪ್ರತಿನಿಧಿಯಾಗಲಿ ಎಂದು ಆರೋಗ್ಯ ಶಿಬಿರ 5 ಕಡೆ ನಡೀತಾ ಇದೆ. ಎಸ್ಕೆ ಗ್ರೂಪ್ ವತಿಯಿಂದ ಇದರ ಆಯೋಜಕರು ಎಸ್ ಕುಮುದನ್ ಅಂತೇಳಿ ಹೆಸರಾಂತ ಸಮಾಜ ಸೇವಕರು ಇವರು. ಸೊ ಪ್ರತಿ ಸರಿನೂ ಸಹ ENT ಚೆಕಪ್ ಆಗ್ಬೋದು, BP ಶುಗರ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಹಾರ್ಟ್ ಆಗ್ಬೋದು, ಥೈರಾಯ್ಡ್ ಆಗ್ಬೋದು, ಅಥವಾ ಬೋನ್ಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಇನ್ನಿತರ ಕಾಯಿಲೆಗಳಿಗೆ ಉಚಿತವಾಗಿ ತಪಾಸಣೆ, ಪರೀಕ್ಷೆ ಮತ್ತೆ ಔಷಧಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಈ ಮುಖ್ಯವಾಗಿ ಇಲ್ಲಿ ಈ ಒಂದು ವಾರ್ಡ್ ನಂಬರ್ ದಯಾನಂದ ನಗರ ವಾರ್ಡ್ ನಂಬರ್ 97, ಪ್ರಕಾಶ್ ನಗರ ವಾರ್ಡ್ ನಂಬರ್ 98 ಇಲ್ಲಿ ಸಾಕಷ್ಟು ಅಸಂಘಟಿತ ಕಾರ್ಮಿಕರು ಮತ್ತೆ ಬಡವರು, ಕಡುಬಡವರು ವಾಸ ಮಾಡುವಂತ ಪ್ರದೇಶವಾಗಿದೆ. ಹಾಗಾಗಿ ಇವರ ಒಂದು ಹಿತದೃಷ್ಟಿಯಿಂದ, ಈ ಎಲ್ಲ ಜನರ ಹಿತದೃಷ್ಟಿಯಿಂದ ಇವರಿಗೆ ಒಂದು ಒಳ್ಳೆ ಆರೋಗ್ಯವನ್ನು ನಾವು ಕೊಡಬೇಕು ಅಂತ ಹೇಳಿ ಮನಗಂಡು ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಾವು ಸಹ ಕೈ ಜೋಡಿಸಿದ್ದೇವೆ. ಯಾಕಂದ್ರೆ ಅವರು ಮಾಡ್ತಾ ಇರುವಂತದ್ದು ಬಹಳ ನಿಸ್ವಾರ್ಥವಾಗಿ, ಒಬ್ಬರ ಹತ್ರ ಒಂದು ನ್ಯಾಯ ಪೈಸನು ಸಹ, ₹1 ಸಹ ಯಾರ ಹತ್ರ ತೋಳಿದ್ರ ಸ್ವಂತ ಹಣದಿಂದ, ತಮ್ಮ ದುಡಿಮೆಯಲ್ಲಿ ಬಂದಂತ ಲಾಭಾಂಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಇದರಿಂದ ಅನುಕೂಲವನ್ನು ಪಡೆದಿದ್ದಾರೆ, ಬಹಳಷ್ಟು ಆರೋಗ್ಯವಾಗಿದ್ದಾರೆ. ಅದು ಬಹಳ ಖುಷಿ ವಿಚಾರ. ಹಾಗಾಗಿ ಇಂಥವ್ರು ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇರಬೇಕು. ಇಂಥವ್ರಿಗೆ ನಾವು ಬೆಂಬಲವಾಗಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಾಗ್ದಾನ ಮಾಡ್ತಾ ಇದ್ದೇನೆ. ತಾವು ಸಹ ಇದನ್ನು ಹೆಚ್ಚು ಪ್ರಚಾರ ಪಡಿಸಬೇಕು, ಜನರಲ್ಲಿ ಹೆಚ್ಚು ಆರೋಗ್ಯ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದು ನಮ್ಮ ಅಭಿಲಾಷೆ. ರಾಜಕೀಯ ಕಂಡು ಬರ್ತಾ ಇಲ್ಲ. ಅವರು ಅವ್ರ ತಾತನ ಕಾಲದಿಂದ, ಅವ್ರ ತಂದೆಯವ್ರ ಕಾಲದಿಂದ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಇವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಪ್ರಜೆಗಳ ಹಿತದೃಷ್ಟಿಯಿಂದ ಆರೋಗ್ಯ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಯೊಬ್ಬರಲ್ಲಿ ಇವತ್ತು ಆರೋಗ್ಯ ಏನು ಅನ್ನೋದನ್ನ ಇವ್ರು ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಚಂದ ಇದರ ಉಪಯೋಗನ ಪಡ್ಕೊಂಡು ಹೇಳೋದಾದ್ರೆ ಸುಮಾರು 1000 ಜನ ನೋಂದಣಿ ಆಗಿದ್ದಾರೆ ಸರ್. 13ನೇ ಕಾರ್ಯಕ್ರಮ. ಆ ರೀತಿ ಹೇಳೋದಾದ್ರೆ ಅವ್ರ ತಾತನ ಕಾಲದಿಂದ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಹೆಚ್ಚಾಗಿ ಅದನ್ನ ವಿಸ್ತಾರ ಮಾಡ್ತಾ ಇದ್ದಾರೆ ಅನೇಕ ಪ್ರದೇಶಗಳಿಗೆ. ಈಗ ಒಂದೇ ಕಡೆ ಇತ್ತು ಮೊದಲು, ಈಗ 5 ಕಡೆ ಮಾಡಿದ್ದಾರೆ. ಈ ರೀತಿ ಹೆಚ್ಚು ಕಡೆ ಇಡೀ ಒಂದು ರಾಜಾಜಿನಗರ ಅಸೆಂಬ್ಲಿ ಬಹಳ ಆರೋಗ್ಯ ಅನ್ನುವಂತ ಪದ ಅದು ಸ್ಥಿರವಾಗಿರ್ಬೇಕು ಅನ್ನೋದು ಅವ್ರ ಉದ್ದೇಶ. 100ಕ್ಕೆ 100 ಸತ್ಯ. ಇಂಥವ್ರ ರಾಜಕಾರಣಕ್ಕೆ ಬರ್ಬೇಕು ಅನ್ನೋದು ನಮ್ಮ ಅಭಿಲಾಷೆ ಸರ್. ಅವ್ರೇನು ರಾಜಕಾರಣಕ್ಕೆ ಬರೋದಾದ್ರೆ ನಮ್ಮ ಸಂಪೂರ್ಣ ಬೆಂಬಲ ಅವ್ರಿಗಿದೆ ಸರ್. ಪ್ರಜೆಗಳು ಸಹ ಅದೇ ರೀತಿ ಸಹಕರಿಸ್ತಾರೆ ಅಂತ ನಾನು ನಂಬಿದ್ದೇನೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮುದನ್, ಎಸ್ಕೆ ಗ್ರೂಪ್ಸ್ ಮಾಲೀಕ. ನಾನು ಈ ಕ್ಯಾಂಪ್ 13ನೇ ಕ್ಯಾಂಪ್ ನಾನು ಮಾಡ್ತಾ ಇದ್ದೀನಿ, ಪ್ಲಸ್ ಜಾಬ್ ಫೇರ್ ಮಾಡ್ತಾ ಇದ್ದೀನಿ. ನಾನು ಬಂದು ಯಾವುದೇ ಜಾತಿ ಧರ್ಮ ಯಾವುದು ನೋಡಲ್ಲ. ಎಲ್ಲರೂ ಒಂದೇ ಜಾತಿ, ಎಲ್ಲ ನಮ್ಮವರು, ಎಲ್ಲರೂ ನಮ್ಮ ತಾಯಿಗೆ ಹುಟ್ಟಿರೋರು, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಇರುವಂಥ ಫ್ಯಾಮಿಲಿಗೆ ಹುಟ್ಟಿರೋರು. ಇದು ನಮ್ಮ ಫ್ಯಾಮಿಲಿ ಜನರೇಷನಿಂದ ನಾವು ಮಾಡ್ತಾ ಇದ್ದೀವಿ. ಬಟ್ ಯಾರು ಇವಾಗ ತನಕ ಔಟ್ ಸೈಡು ಇದು ಮಾಡ್ತಾ ಇಲ್ಲ. ಇವಾಗ ನಾನು ಬಂದು ಮಾಡ್ತಾ ಇರೋದ್ರಿಂದ 13ನೇ ಕ್ಯಾಂಪ್ಗೆ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೆ ಐ ಆಪರೇಷನ್ ಮತ್ತು ಕ್ಯಾನ್ಸರ್, ಹಾರ್ಟ್, ಪ್ರತಿಯೊಂದು ಮಾಡ್ತಾ ಇರೋದ್ರಿಂದ ಸಂತೋಷ ಆಗಿದ್ದೀನಿ. ಇವತ್ತು 5 ಕಡೆ ನಮ್ಮದು ಕ್ಯಾಂಪ್ ನಡೀತದೆ. ಒಂದು ಪ್ರಕಾಶ್ ನಗರ ಚಂದ್ರ ಸ್ಕೂಲ್ನಲ್ಲಿ ಕ್ಯಾನ್ಸರ್ ಮತ್ತು ಬೋನ್ಸ್ದು, ಶುಗರ್, BP, ECG ಮಾಡ್ತಾ ಇದ್ದೀನಿ. ಆಮೇಲೆ BVMP ಸ್ಕೂಲ್ನಲ್ಲಿ ಅಲ್ಲೂ ಕಣ್ಣು ತಪಾಸಣೆ ಮೋದಿ ಹಾಸ್ಪಿಟ್ಲಿಂದ ಅದು ಮಾಡ್ತಾ ಇದ್ದೀವಿ. ಥೈರಾಯ್ಡು, ಶುಗರ್, BP, ECG ಅಲ್ಲಿ ಮಾಡ್ತಾ ಇದ್ದೀವಿ. ಗ್ರೌಂಡ್ನಲ್ಲಿ ಜಾಬ್ ಫೇರ್ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೆ ಜಾಬ್ ಇವಾಗ ಒಂದು 20 ಜನಕ್ಕೆ ಜಾಬ್ ಸಿಕ್ಕಿದೆ. ಹಲವಾರು ಕಂಪನಿಗಳು ಬಂದಿದ್ದಾರೆ, MNC ಕಂಪನಿ ಬಂದಿದ್ದಾರೆ, 25+ ಕಂಪನಿಗಳು ಬಂದಿದ್ದಾರೆ. ಈ ಗ್ರೌಂಡ್ನಲ್ಲಿ ನಾವು ಕಣ್ಣನ್ನು ಇದು ಮಾಡ್ತಾ ಇದ್ದೀವಿ. ಸೌತ್ ಇಂಡಿಯಾದಲ್ಲಿ ನಂಬರ್ 1 ಹಾಸ್ಪಿಟ್ಲ್ ಇದು. ಪ್ರತಿಯೊಬ್ಬರಿಗೆ ಇವತ್ತಿಗೆ 150ರಿಂದ 200 ಜನ ಬಂದಿದ್ದಾರೆ. ಸುಮಾರು ಒಂದು 50 ಜನಕ್ಕೆ ಆಪರೇಷನ್ ಆಗ್ತಾ ಇದೆ. ಸಂತೋಷ ಆಗುತ್ತೆ. ಇವತ್ತು ಪ್ರೋಗ್ರಾಮ್ನಲ್ಲಿ 300 ಜನ 350 ಜನಕ್ಕೆ ಆಪರೇಷನ್ ಆಗ್ತಾ ಇದೆ. 500 ಜನಕ್ಕೆ ಮೇಲೆ ಸ್ಪೆಕ್ಸ್ ಕೊಡ್ತಾ ಇದ್ವಿ. ಫ್ರೀಯಾಗಿ ಮಾಡ್ತಾ ಇದೀವಿ. ಯಾರ ಹತ್ರ ₹1 ತಗೊಳ್ತಾ ಇದ್ದೀವಿ. ನಾನು ಇರೋ ತನಕ ಮಾಡ್ತೀನಿ. ಇದು ನನ್ನ ಕಂಪನಿ ಸಲುವಾಗಿ ಎಸ್ಕೆ ಗ್ರೂಪ್ಸ್ ನಾನು ಮಾಡ್ತಾ ಇರೋದ್ರಿಂದ ಯಾವುದು ಪಾಲಿಟಿಕ್ಸ್ ಮತ್ತು ಯಾರು ಇವರು ಅವ್ರ ಬಗ್ಗೆ ನಾನು ಇದು ಹೇಳಕ್ ಇಷ್ಟ ಇಲ್ಲ. ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇವತ್ತು ತನಕ ನಾನು ಯಾರ ಹತ್ರನೂ ₹1 ಡೊನೇಷನ್ ಆಯಿತು ಇಲ್ಲ, ಯಾರ ಹತ್ರನೂ ನಾನು ಯಾರ ಹತ್ರನೂ ಕೇಳಿ. ನಾನು ಏನು ದುಡಿಮೆ ಮಾಡ್ತೀನಿ ಆ ದುಡಿಮೆನಲ್ಲಿ ಸ್ವಲ್ಪ ಇದಕ್ಕಂತ ನಾನು ಮಾಡ್ತಾ ಇದ್ದೀನಿ ಸರ್. ನಂದು ಏರಿಯಾ ಸ್ಕೂಲ್ನಲ್ಲಿ ಪಾರ್ಟ್ನರ್ ಆಗಿದ್ವಿ. ಅವತ್ತು ಎಜುಕೇಷನ್ ಮೋರ್ ದೆನ್ 10,000 ಸ್ಟೂಡೆಂಟ್ಸ್ ಮೇಲೆ ಫ್ರೀ ಎಜುಕೇಷನ್ ಕೊಟ್ಟಿದ್ದೀವಿ, ನರ್ಸರಿಂದ 10th ತನಕ.
ಆ ಥರ ನಾವು ಮಾಡ್ಕೊಂಡು ಬಂದು ಇವಾಗ ಈ ಮೆಡಿಕಲ್ ಕ್ಯಾಂಪ್ ಇದು 13ನೇ ಕ್ಯಾಂಪ್ ಮಾಡ್ತಾ ಇರುತ್ತೆ. ಅದರಿಂದ ಪ್ರತಿಯೊಂದು ಮಾಡ್ತಾ ಇದ್ದೀನಿ. ಎಲ್ಲ ಹಾಸ್ಪಿಟ್ಲವರು ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಪ್ಲಸ್ ಅವ್ರು ಎನ್ಕರೇಜ್ ಮಾಡಿ ನಮ್ಮ ಏರಿಯಾಕ್ಕೆ ಇದೇ ಫಸ್ಟ್ ಟೈಮ್ ಜಾಬ್ ಪ್ಲೇಸ್ಮೆಂಟ್ ಮಾಡಿರೋದು. ಯಾರು ಇದುವರೆಗೆ ಶ್ರೀರಾಮ್ಪುರಂ ಅಂತ ಬರ್ತಾ ಇಲ್ಲ. ಇವಾಗ ಅವರೆಲ್ಲ ಬಂದಿರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ. ಫರ್ದರ್ ಕಂಟಿನ್ಯೂ ಆಗುತ್ತೆ. ಫರ್ದರ್ ಇನ್ನೂ ನಾವು ಹೈಲೈಟ್ ಮಾಡಿ ಎಲ್ಲರಿಗೂ ಜಾಬ್ ಕೊಟ್ಟು ಒಂದು ಏರಿಯಾನ ಹೈಲೈಟ್ ಆಗಿ ಚೇಂಜ್ ಮಾಡಬೇಕಂತ ಪ್ರತಿ ತಿಂಗಳು ಐ ಕ್ಯಾಂಪ್ಗಳು ಮಾಡ್ತಾ ಇದ್ವಿ. ಪ್ರತಿ ತಿಂಗಳು ಕ್ಯಾನ್ಸರ್ ಕ್ಯಾಂಪ್ ಮಾಡ್ತಾ ಇದ್ವಿ, ಹಾರ್ಟ್ ಮಾಡ್ತಾ ಇದ್ವಿ. 2 ತಿಂಗಳಿಗೆ ಒಂದ್ಸಲ ಹಾರ್ಟ್ ಮತ್ತೆ ಕ್ಯಾನ್ಸರ್ ಮಾಡ್ತಾ ಇದೀವಿ. ಪ್ರತಿ ತಿಂಗಳು 5 ಮಾಡ್ತಾ ಇದ್ವಿ. ಸರ್ ಅದು ಬಂದು ನಿಮ್ಗೆ ಸರಿಯಾಗಿ ಗ್ರೋತ್ ಬರಲ್ಲ. ಕೆಮಿಕಲ್ ನಲ್ಲಿ ಗ್ರೋ ಆಗೋದ್ರಿಂದ ಏನ್ ತಿಂತಾ ಇದ್ರು ಕಾಯಿಲೆಗಳು ಬಂದೇ ಬರುತ್ತಲ್ವಾ ಸರ್. ಇವಾಗ ಯಾವ್ದಾದ್ರು ನೀವು ವಿತೌಟ್ ನ್ಯಾಚುರಲ್ ನಲ್ಲಿ ಮಾಡೋಕ್ಕಾದ್ರೆ ಏನು ತೊಂದರೆ ಇಲ್ಲ. ಪ್ರತಿಯೊಂದು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಕಾಯಿಲೆಗಳು ಬಂದೇ ಬರ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಪ್ರತಿಯೊಬ್ಬರು ಬಂದು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಎಲ್ಲರ ಜನರು ನಮ್ಗೆ ಬಂದು ಸಾಥ್ ಕೊಡ್ತಾ ಇರೋದ್ರಿಂದ ಅವರೆಲ್ಲರಿಗೂ ಧನ್ಯವಾದಗಳು ಸರ್.